ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಮನೆ ಮಗಳು ಪುಷ್ಪ ಮಾತಾಡ್ತಾ ಇದ್ದೀನಿ. ನೀವೆಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವತ್ತೇನಪ್ಪ ಅಂತಂದರೆ ಪೌರ್ಣಮಿ. ಅಂತಿಂಥ ಪೌರ್ಣಮಿ ಅಲ್ಲ, ರಾಖಿ ಪೌರ್ಣಮಿ. ಶ್ರಾವಣ ಮಾಸದಲ್ಲಿ ಈಗಾಗಲೇ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀವಿ. ಅದಾದ ಮೇಲೆ ಮಾರನೇ ದಿವಸನೇ ಬಂದಿದೆ ವಿಶೇಷವಾದ ಪೌರ್ಣಮಿ, ರಾಖಿ ಪೌರ್ಣಮಿ. ರಾಖಿ ಪೌರ್ಣಮಿ ಅಂತಂದರೆ ಅಣ್ಣನಿಗೆ ತಮ್ಮನಿಗೆ ರಕ್ಷಣೆಯಾಗಿರಲಿ ಅಂತ ನಾವು ಅಕ್ಕ ತಂಗಿಯರಾಗಿ ನಾವು ಅವರ ಕೈಗೆ ರಕ್ಷೆಯನ್ನು ಕಟ್ತೀವಿ. ಅದರಂತೆ ಅವರು ಸಹ ನಮ್ಮ ಅಕ್ಕ ತಂಗಿಯರಿಗೆ ಯಾರಿಂದಲೂ ಯಾವಾಗಲೂ ಯಾವುದೇ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಯಾರಿಂದ ತೊಂದರೆ ಆಗದಂತೆ ನಿಮ್ಮನ್ನು ರಕ್ಷಣೆ ಮಾಡುತ್ತೇವೆ, ಕಾಪಾಡುತ್ತೇವೆ ಅಂತ ಹೇಳಿ ಭಾಷೆ ಕೊಡುವುದನ್ನೇ ರಕ್ಷಾಬಂಧನ ಅಂತ ಹೇಳ್ತೇವೆ. ಇದರಂತೆ ಪುರಾಣಗಳಲ್ಲೂ ಸಹ ಒಂದು ವಿಶೇಷವಾದ ಕಥೆ ಇದೆ ಅಂತ ಗೊತ್ತಾ? ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಶಿಶುಪಾಲನನ್ನು ವಧೆ ಮಾಡಿದಾಗ ತನ್ನ ಬೆರಳಿಗೆ ಗಾಯ ಆಗಿ ರಕ್ತ ಸುರಿತಾ ಇರ್ತೈತೆ. ಈ ಸನ್ನಿವೇಶವನ್ನು ನೋಡಿ ದ್ರೌಪದಿ ದೇವಿಯು ನೊಂದು ತನ್ನ ಸೀರೆಯ ಸೆರಗನ್ನು ಹರಿದು ಕಟ್ಟನ್ನು ಕಟ್ಟಾಗಿ ಕಟ್ತಾಳೆ. ಈ ದ್ರೌಪದಿ ದೇವಿಯ ಪ್ರೀತಿಯನ್ನು ಮೆಚ್ಚಿ ಶ್ರೀಕೃಷ್ಣ ಪರಮಾತ್ಮನು ಪ್ರಸನ್ನನಾಗಿ, ಭವಿಷ್ಯತ್ತಿನಲ್ಲಿ ನಿನಗೇನಾದರೂ ತೊಂದರೆ ಆದರೆ ನನ್ನನ್ನು ನೆನೆಸಿಕೋ, ನಿನಗೆ ನಾನು ರಕ್ಷಣೆಯಾಗಿರ್ತೀನಿ ಅಂತ ಭಾಷೆ ಕೊಡ್ತಾನೆ. ಇದರಂತೆ ಮಯಸಭೆಯಲ್ಲಿ ದ್ರೌಪದಿ ದೇವಿಯ ವಸ್ತ್ರಾಪರಣವಾದಾಗ ತಾಯಿ ದ್ರೌಪದಿ ದೇವಿಯು ನೊಂದು ಬೆಂದು ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿಕೊಳ್ತಾಳೆ. ಆಗ ಶ್ರೀಕೃಷ್ಣ ಪರಮಾತ್ಮನು ಪ್ರತ್ಯಕ್ಷನಾಗಿ ತಾಯಿ ದ್ರೌಪದಿ ದೇವಿಯನ್ನು ಕಾಪಾಡ್ತಾನೆ. ಹೀಗೆ ಕಾಲಕ್ರಮೇಣ ಕಾಲ ಬದಲಾಗ್ತಾ ಈ ಸನ್ನಿವೇಶವನ್ನೇ ರಕ್ಷಾಬಂಧನ ಅಂತೇಳಿ ನಾವೆಲ್ಲನೂ ಸೆಲೆಬ್ರೇಟ್ ಮಾಡ್ಕೊತೀವಿ. ಮೊದಲು ಅಷ್ಟೊಂದು ಆಸಕ್ತಿ ಇರಲಿಲ್ಲ ಈ ರಾಖಿ ಪೌರ್ಣಮಿ ಹಬ್ಬ ಆಚರಿಸೋದ್ರಲ್ಲಿ. ಆದರೆ ಈ ಪುರಾಣಗಳಲ್ಲಿನ ಹಿನ್ನೆಲೆ ತಿಳ್ಕೊಂಡ ಮೇಲೆ, ಅದರಲ್ಲಿ ಅಡಗಿರೋವಂಥ ಧಾರ್ಮಿಕತೆ ತಿಳ್ಕೊಂಡ ಮೇಲೆ ತುಂಬ ಗೌರವನೇ ಜಾಸ್ತಿ ಆಗಿದೆ, ಮಹತ್ವ ಕೂಡ ಕೊಡಬೇಕಾಗಿದೆ. ನಾವು ಹೆಣ್ಮಕ್ಳೆಲ್ಲ ಸೇರಿಕೊಂಡು ಈ ರಾಖಿ ಪೌರ್ಣಮಿಗೆ ಹೆಚ್ಚಾಗಿ ಮಹತ್ವ ಕೊಡಬೇಕು ಅಂತ ಅನ್ನಿಸ್ತು. ಅದ್ರ ಬಗ್ಗೆ ಗೌರವನೂ ಜಾಸ್ತಿ ಆಯಿತು. ಪ್ರತಿ ವರ್ಷವೂ ನಾವು ಮಿಸ್ ಮಾಡದೆ ನಮ್ಮ ಅಣ್ಣ ತಮ್ಮಂದಿರಿಗೆ ರಾಖಿಯನ್ನು ಕಟ್ಟಿ ಅವರ ಆಶೀರ್ವಾದ ಪಡ್ಕೋಬೇಕು ಅಂತ ಅನ್ನಿಸ್ತು. ಮೊದಲಿಗೆ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರು, ನಮ್ಮ ಮೈದುನರು, ಊರಿಂದ ನಮ್ಮ ಅಣ್ಣನ ಮಕ್ಕಳು, ನನ್ನ ತಮ್ಮನ ಮಗ ಎಲ್ಲ ಬಂದಿದ್ದರು ಹಬ್ಬಕ್ಕೆ ಅಂತ. ನಾವೆಲ್ಲ ಎಲ್ಲರೂ ಸಹ ಬ್ಯುಸಿಯಾಗಿ ಎಲ್ಲ ಬ್ಯುಸಿ ಶೆಡ್ಯೂಲಲ್ಲೇ ಇರ್ತಾರೆ. ಅಂಥದ್ರಲ್ಲಿ ಎಲ್ಲ ರಜೆಗಳಾಕಿ ಕೆಲವರೆಲ್ಲ ಕೆಲಸಗಳಿಗೆ ಹೋಗಿ ಮುಗಿಸ್ಕೊಂಡು ಮನೆಗೆ ಬಂದು ನೆಮ್ಮದಿಯಾಗಿ ಸೇರೋದು ಅಂತಂದರೆ ಇಂಥ ಫಂಕ್ಷನ್ಸ್ ಮಾತ್ರನೇ. ಬೇರೆ ಟೈಮಲ್ಲಿ ಸೇರೋದೇ ಅಪರೂಪ. ಯಾವಾಗಲಾದರೂ ಸಂಡೇ ಸೇರ್ತೀವಿ, ಇಲ್ಲ ಅಂತಂದರೆ ಇಂಥ ಸೆಲೆಬ್ರೇಷನ್ ಟೈಮಲ್ಲಿ ನಾವೆಲ್ಲ ಒಂದತ್ರ ಮಿಂಗಲ್ ಆಗ್ತೀವಿ. ಅಂಥದ್ರಲ್ಲಿ ಹಬ್ಬ ಬೇರೆ, ವರಮಹಾಲಕ್ಷ್ಮಿಯ ಹಬ್ಬವನ್ನು ತುಂಬ ವಿಶೇಷವಾಗಿ ನಮಗಿರೋದ್ರಲ್ಲೇ ಅದ್ಧೂರಿಯಾಗಿ ನಾವು ಭಕ್ತಿ ಶ್ರದ್ಧೆಯಿಂದ ಆಚರಿಸ್ಕೊಂಡ್ವಿ. ಮಾರನೇ ದಿನ ಶ್ರಾವಣ ಮಾಸವನ್ನು ಆಚರಿಸ್ಕೊಂಡ್ವಿ. ಅಂದರೆ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡಿ ಎಡೆ ಹಾಕಿ ಊಟಗಳೆಲ್ಲ ಮಾಡಿಕೊಂಡು ನೆಮ್ಮದಿಯಾಗಿ ಸಾಯಂಕಾಲ ಎಲ್ಲರೂ ಬಂದಾದಮೇಲೆ ಅವ್ರನ್ನೆಲ್ಲ ಹೇಗೆ ಕೂರಿಸ್ಬೇಕು ಹಾಗೆ ಹೀಗೆ ಅಂತ ಡಿಸ್ಕಸ್ ಮಾಡಿದ್ವಿ. ದಿವಾನ ಸೋಫಾ ಎಲ್ಲ ಎತ್ತಿ ಪೂಜೆಗೆ ಅಂತೇಳಿ ಆಚೆ ಹಾಕಿರೋದಕ್ಕೋಸ್ಕರ ಚಾಪೆ ಹಾಸ್ಬಿಟ್ಟು ನೀಟಾಗಿ ಫಸ್ಟು ನಮ್ಮ ಯಜಮಾನ್ರನ್ನ, ಆಮೇಲೆ ನಮ್ಮ ಮೈದುನವ್ರನ್ನ, ಮತ್ತು ನಮ್ಮ ಅಣ್ಣನ್ನ, ಮತ್ತು ನನ್ನ ತಂಗಿ ಮಗನ್ನ, ಮತ್ತು ಇನ್ನೊಂದು ತಂಗಿ ಮಗನ್ನ, ಆಮೇಲೆ ಲಾಸ್ಟ್ ಆ್ಯಂಡ್ ಫೈನಲ್ಲು ನನ್ನ ತಮ್ಮನ ಮಗನ್ನ ಕೂರಿಸಿ, ಮೊದಲಿಗೆ ನಮ್ಮ ಚಿಕ್ಕಮ್ಮ ಅಂತಂದರೆ ನಮ್ಮ ಯಜಮಾನ್ರವ್ರ ಅಕ್ಕ, ಅವರ ತಮ್ಮನಿಗೂ ಇಬ್ಬರು ತಮ್ಮಂದ್ರಿಗೂ ರಾಖಿಯನ್ನು ಕಟ್ಟಿದ್ರು. ಇದಾದ ಮೇಲೆ ನಾನು, ನನ್ನ ತಂಗಿ, ನಮ್ಮ ಅಣ್ಣನಿಗೆ ರಾಖಿಯನ್ನು ಕಟ್ಟಿದೆ. ಏನೋ ಒಂಥರ ಖುಷಿ, ಸಂತೋಷ, ಎಲ್ಲರೂ ಸೇರಿರೋದು ಒಂದು ಖುಷಿ. ಆದರೆ ಈ ಥರ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಅಂತಂದರೆ ಇನ್ನೊಂಥರ ಆ ಫೀಲ್ನ ನಾವು ಯಾರಿಗೂ ಹೇಳೋದಕ್ಕೆ ಆಗೋದಿಲ್ಲ. ಅದು ಫೀಲ್ ಮಾಡಿದವ್ರಿಗೇ ಗೊತ್ತಾಗುತ್ತೆ. ಈ ಥರ ಆಯಿತು. ಆಮೇಲೆ ನನ್ನ ಮಗಳು, ನನ್ನ ಮೈದನ ಮಗನಿಗೆ ಅಂತಂದರೆ ನನ್ನ ತಂಗಿ ಮಗನಿಗೆ ಕಟ್ಟಿದ್ಲು. ಈ ಮಕ್ಕಳಿಗೆ ನಾವು ಹೇಳ್ಕೊಡೋದು ಅದೊಂಥರ ಖುಷಿ, ಚೆನ್ನಾಗಿತ್ತು. ನಾವಂತೂ ಈ ಸರಿ
ತುಂಬ ಚೆನ್ನಾಗಿ ವರಮಹಾಲಕ್ಷ್ಮಿ ಹಬ್ಬ, ಶ್ರಾವಣ, ರಾಖಿ ಪೌರ್ಣಮಿನ ಚೆನ್ನಾಗಿ ಆಚರಿಸ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಕೃಷ್ಣ ಜನ್ಮಾಷ್ಟಮಿ, ಅದಾದ ಮೇಲೆ ಗಣೇಶ ಚತುರ್ಥಿನೂ ಕೂಡ ತುಂಬ ಚೆನ್ನಾಗಿ ಮಾಡ್ಕೊತೀವಿ. ಚಿಕ್ಕದಾಗಿ ಗಣಪನ ತಗೊಂಬಂದು ಮನೆಯಲ್ಲೇ ಕೂರಿಸಿ ವಿದ್ಯಾಗಣಪತಿ ಅಂತಲೇ ಪೂಜೆ ಮಾಡ್ಕೊತೀವಿ. ನೋಡಿ, ಶ್ರಾವಣ ಮಾಸ ಅಂತಂದ್ರೇ ತುಂಬ ವಿಶೇಷವಾಗಿ ಹಬ್ಬಗಳನ್ನು ಹೊತ್ತು ತರ್ತೈತಿ ಶ್ರಾವಣ ಮಾಸ. ಈ ರೀತಿಯಾಗಿ ಒಂದೊಂದಾಗಿ ನಾವು ನೀಟಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಇದೊಂಥರ ಸ್ವೀಟ್ ಮೆಮೊರಿ ಅಂತಲೇ ಹೇಳ್ಕೊಬೋದು. ಯೂಟ್ಯೂಬಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆ ಅಂತಂದರೆ ಎಲ್ಲ ನಾವು ಮುಂಚೆ ಮರ್ತೋಗ್ತಿದ್ವಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದೆಲ್ಲನೂ. ಆದರೆ ಈಗ ಆಗಲ್ಲ. ಶೂಟ್ ಮಾಡಿಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ನಮ್ಗೆ ಯಾವಾಗ ಬೇಕೋ ಆವಾಗ ನೋಡಿಕೊಂಡ್ರೆ ಅದೊಂದು ಸ್ವೀಟ್ ಮೆಮೊರಿ. ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ. ಆ ಥರ ಒಂದು ಕ್ರಿಯೇಟಿವಿಟಿ ಆಗುತ್ತೆ ಯೂಟ್ಯೂಬಲ್ಲಿ. ಇದೊಂದು ಮಾತ್ರ ತುಂಬ ಯೂಸ್ಫುಲ್ಲಪ್ಪ. ಮುಂಚೆ ಎಲ್ಲನೂ ಮರ್ತು ಬಿಡ್ತಿದ್ವಿ, ಫೋಟೋಸಲ್ಲಿ ನೋಡ್ಕೊತಿದ್ವಿ. ಆದರೆ ಯೂಟ್ಯೂಬಲ್ಲಿ ಒಂದು ಸಲ ಅಪ್ಲೋಡ್ ಮಾಡಿದ್ಮೇಲೆ ನಾವು ಅದನ್ನು ಚಾನಲ್ಗೇನು ಎಫೆಕ್ಟ್ ಆಗಿಲ್ಲ ಅಂತಂದರೆ ಲೈಫ್ ಲಾಂಗ್ ನೋಡ್ಕೋಬೋದು, ಯಾವ ಟೈಮಲ್ಲಿ ಬೇಕಾದ್ರೂ. ಅಂತೂ ಇಂತೂ ಯೂಟ್ಯೂಬ್ಗಂತೂ ಒಂದು ಥ್ಯಾಂಕ್ಸ್ ಹೇಳಬೇಕಪ್ಪ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ನಾವು ಹಬ್ಬಗಳನ್ನೆಲ್ಲ ಒಂದೊಂದಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.